ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜಗತ್ತು ಈಗ ಜ್ವಾಲಾಮುಖಿಯ ಮೇಲೆ ನಿಂತ ಹಾಗೆ ಕಾಣ್ತಾ ಇದೆಯಾ? ಒಂದು ಕಡೆ ಇಸ್ರೇಲ್ ಇರಾನ್ ಯುದ್ಧ, ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ಸಂಘರ್ಷ. ಆದರೆ ಈಗ ಈ ಬೆಂಕಿಗೆ ತುಪ್ಪ ಸುರಿಯಲು ಎಂಟ್ರಿ ಕೊಟ್ಟಿದ್ದಾನೆ ಸಾಕ್ಷಾತ್ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್. ಅಮೆರಿಕಾದ ನಿದ್ದೆಗೆಡಿಸ್ತಾ ಇರೋ ಕಿಮ್ ಅಸಲಿ ಪ್ಲ್ಯಾನ್ ಏನು? ಈಗಾಗಲೇ ಅಮೆರಿಕ ಇಸ್ರೇಲ್ ನಡುವಿನ ಇರಾನ್ ಯುದ್ಧದಲ್ಲಿ ಇರಾನ್ಗೆ ಬೆಂಬಲವನ್ನು ಘೋಷಿಸಿದಂತಹ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮುಂದಿನ ನಡೆ ಏನು ಎಲ್ಲವನ್ನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಎಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಉತ್ತರ ಕೊರಿಯಾ ಈಗ ಇರಾನ್ ಪರವಾಗಿ ಬ್ಯಾಟಿಂಗನ್ನು ಶುರು ಮಾಡಿಕೊಂಡಿದೆ. ದೊಡ್ಡಣ್ಣ ಅಮೆರಿಕಾಗೆ ಕಿಮ್ ನೇರವಾಗಿ ಧಮ್ಕಿ ಹಾಕಿರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ಮಾಡ್ತಿರೋ ದಾಳಿಗೆ ಅಮೆರಿಕ ಸಾಥ್ ಕೊಟ್ಟರೆ ನಾವು ಸುಮ್ಮನಿರಲ್ಲ ಅಂತ ಕಿಮ್ ಗುಡುಗಿದ್ದಾನೆ. ಇದು ಬರೀ ಮಾತಲ್ಲ, ತನ್ನ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಯುದ್ಧಕ್ಕೆ ರೆಡಿ ಮಾಡಿಕೊಳ್ಳುವಂತೆ ಕಿಮ್ ತನ್ನ ಸೈನ್ಯಕ್ಕೆ ಆರ್ಡರ್ ಕೂಡ ಮಾಡಿದಾನಂತೆ. ಉತ್ತರ ಕೊರಿಯಾ ಸರ್ವಾಧಿಕಾರಿ ಹೇಳುವ ಪ್ರಕಾರ ನಾವೆಲ್ಲದಕ್ಕೂ ರೆಡಿ ಮಾಡಿಕೊಂಡಿದ್ದೇವೆ. ನಮ್ಮ ಮಿಲಿಟರಿ ಸೈನ್ಯವನ್ನು ಸರಿಸುಮಾರು 70ರಿಂದ 1.5 ಲಕ್ಷದಷ್ಟು ಸೈನಿಕರನ್ನ ಈಗಾಗಲೇ ನಾವು ತರಬೇತಿ ಕೊಡ್ತಾ ಇದ್ದೇವೆ. ಯಾವ ಕ್ಷಣದಲ್ಲಿ ಬೇಕಾದರೂ ನಾವು ಅಮೆರಿಕ ಮೇಲೆ ದಾಳಿ ಮಾಡಬಹುದು, ಅಥವಾ ನನ್ನ ಟೇಬಲ್ ಮುಂಭಾಗದಲ್ಲೇ ಬಜರ್ ಇದೆ, ಅದನ್ನು ಯಾವಾಗ ಬೇಕಾದರೂ ನಾನು ಹೊತ್ಕೊಳ್ಬಹುದು. ಪರಮಾಣು ಶಕ್ತಿಗಳು ಅಮೆರಿಕವನ್ನು ಚಿಂದಿ ಉಡಾಯಿಸಿಬಿಡ್ತಾವೆ ಅಂತ ಅಚ್ಚರಿಯ ಹೇಳಿಕೆಯನ್ನು ಕೂಡ ಇವಾಗ ಕೊಡ್ತಾ ಇರುವಂಥದ್ದು. ಕಿಮ್ ಹೇಳೋದಿಷ್ಟೇ, ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಬೆಂಕಿ ಹಚ್ಚುತ್ತಾ ಇದೆ. ಒಂದು ವೇಳೆ ಇರಾನ್ ಯುದ್ಧದಲ್ಲಿ ಉತ್ತರ ಕೊರಿಯಾದ ಹಿತಾಸಕ್ತಿಗೆ ಧಕ್ಕೆಯಾದರೆ ಅಮೆರಿಕದ ಮಿತ್ರ ರಾಷ್ಟ್ರ ದಕ್ಷಿಣ ಕೊರಿಯಾ ಮೇಲೆ ದಾಳಿ ಮಾಡೋದಕ್ಕೆ ಕಿಮ್ ಹಿಂದೆ ಮುಂದೆ ನೋಡೋದಿಲ್ಲ. ಅಮೆರಿಕ ಇಸ್ರೇಲ್ ಬೆನ್ನಿಗೆ ನಿಂತರೆ ಇತ್ತ ಇರಾನ್ ಬೆನ್ನಿಗೆ ಕಿಮ್ ಜಾಂಗ್ ಉನ್ ಮತ್ತು ರಷ್ಯಾ ನಿಲ್ಲೋದು ಗ್ಯಾರಂಟಿ ಅನ್ನೋ ಮುನ್ಸೂಚನೆ ಇವಾಗ ದೊರಕ್ತಾ ಇರುವಂಥದ್ದು. ಈಗಾಗಲೇ ಅಮೆರಿಕ ಇಸ್ರೇಲ್ ವಿರುದ್ಧದ ಸಂಘರ್ಷದಲ್ಲಿ ಕಿಮ್ ಜಾಂಗ್ ಉನ್ ಇರಾನ್ಗೆ ತನ್ನ ಬೆಂಬಲವನ್ನು ಕೂಡ ಸೂಚಿಸಿಯಾಗಿದೆ. ಅಮೆರಿಕವು ಇಸ್ರೇಲ್ಗೆ ಸಹಾಯ ಮಾಡುವ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ಕದಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಒಂದು ವೇಳೆ ಇರಾನ್ನಲ್ಲಿರುವಂತಹ ಉತ್ತರ ಕೊರಿಯಾದ ಪ್ರಜೆಗಳಿಗೆ ಯಾವುದೇ ತೊಂದರೆ ಆದರೆ ಅಥವಾ ಪರಿಸ್ಥಿತಿ ಮಿತಿ ಮೀರಿದರೆ ಉತ್ತರ ಕೊರಿಯಾ ಕೂಡ ಯುದ್ಧಕ್ಕೆ ನೇರವಾಗಿ ಇಳಿಯಬಹುದು ಎನ್ನುವಂತಹ ಎಚ್ಚರಿಕೆ ಸಂದೇಶವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೇರವಾಗಿ ನೀಡಿರುವಂಥದ್ದು. ನೋಡಿ, ಇರಾನ್ನಲ್ಲಿ ನೀವು ಯುದ್ಧ ಮಾಡ್ತಾ ಇದ್ದೀರಾ, ಇಸ್ರೇಲ್ ಜೊತೆಗೆ ನೀವು ಸಂಘರ್ಷವನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ. ಒಂದು ವೇಳೆ ಇರಾನ್ನಲ್ಲಿರುವಂತಹ ಉತ್ತರ ಕೊರಿಯಾದ ಯಾವುದೇ ಒಬ್ಬ ಪ್ರಜೆಗೆ ಏನಾದರೂ ಒಂದು ರೀತಿಯಲ್ಲಿ ತೊಂದರೆಯಾಗುವುದು ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿಯೂ ನಮ್ಮ ಟೇಬಲ್ ಮುಂಭಾಗದಲ್ಲೇ ಪರಮಾಣು ಆಯುಧದ ಬಜರ್ ಇದೆ, ಒತ್ತಿ ಬಿಡ್ತೀವಿ, ಅಮೆರಿಕ ಸರ್ವನಾಶ ಆಗಿಬಿಡುತ್ತೆ. ಕೆಲವು ಕ್ಷಣಗಳು ಸಾಕು. ನೀವು ಹೇಗೆ ಇರಾನ್ ಮೇಲೆ ಇವಾಗ ದಂಡಯಾತ್ರೆ ಮಾಡ್ತಾ ಇದ್ದೀರಾ ಅಥವಾ ಇಸ್ರೇಲನ್ನು ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ಅಮೆರಿಕವನ್ನು ಕೂಡ ನಾವು ಇರಾನ್ ಪಕ್ಷದಲ್ಲಿ ನಿಂತು ಸರ್ವನಾಶ ಮಾಡಿಬಿಡ್ತೀವಿ ಅಂತ ಉತ್ತರ ಕೊರಿಯಾದ ಸಿಂಹ ಗರ್ಜಿಸ್ತಾ ಇರುವಂಥದ್ದು. ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಮೆರಿಕ ಅಧ್ಯಕ್ಷರ ನಿಲುವನ್ನು ಕಿಮ್ ಕಟುವಾಗಿ ಟೀಕಿಸಿದ್ದು ಉತ್ತರ ಕೊರಿಯಾದ ಕ್ಷಿಪಣಿ ಬಲದ ಬಗ್ಗೆ ಪರೋಕ್ಷವಾಗಿ ಅಮೆರಿಕಾಗೆ ಧಮ್ಕಿ ಹಾಕಿರುವ ಹಾಗೆ ಕಾಣ್ತಾ ಇದೆ. ಉತ್ತರ ಕೊರಿಯಾ ಸರ್ವಾಧಿಕಾರಿ ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇರುವಾಗಲೇ ದಕ್ಷಿಣ ಕೊರಿಯಾದಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇರುವಂಥದ್ದು. ನೋಡಿ, ಅಮೆರಿಕದ ಮಿತ್ರ ರಾಷ್ಟ್ರ ಅಂತ ದಕ್ಷಿಣ ಕೊರಿಯಾವನ್ನು ಕರ್ಕೋತೀವಿ. ಸೊ ಈ ಒಂದು ಬೆಳವಣಿಗೆಯಿಂದ ದಕ್ಷಿಣ ಕೊರಿಯಾಕ್ಕೆ ಆತಂಕ ಎದುರಾಗ್ತಾ ಇರುವಂಥದ್ದು. ಆ ಭಾಗದಲ್ಲಿ ಇವಾಗ ಸೈನಿಕ ಸನ್ನದ್ಧತೆ ಹೆಚ್ಚಾಗಿ ರೂಪೀಕರಿಸ್ತಾ ಇರುವಂಥದ್ದು, ಕ್ರೋಢೀಕರಿಸ್ತಾ ಇರುವಂಥದ್ದು. ಸೊ ಅದಕ್ಕೆ ವಿಶ್ಲೇಷಕರು ಆರಂಭದಲ್ಲೇ ಹೇಳ್ತಾ ಇದ್ರು, ಒಂದೇ ಒಂದು ತಪ್ಪು ಹೆಜ್ಜೆ ಜಗತ್ತನ್ನ 3ನೇ ಮಹಾಯುದ್ಧಕ್ಕೆ ತಳ್ಳಬಹುದು. ಒಂದು ಕಡೆ ಅಣ್ವಸ್ತ್ರದ ಬೆದರಿಕೆ, ಇನ್ನೊಂದು ಕಡೆ ಬಲಿಷ್ಠ ರಾಷ್ಟ್ರಗಳ ನಡುವಿನ ಜಿದ್ದಾಜಿದ್ದಿ. ಕಿಮ್ಮಣ್ಣನ ಈ ಒಂದು ಧಮ್ಕಿಯಿಂದ ಅಮೆರಿಕ ಕಂಗಾಲಾಗ್ತಾ ಇದೆಯಾ ಅಥವಾ ಇದು ಕೇವಲ ಪ್ರಚಾರಕ್ಕಾಗಿ ಮಾಡ್ತಾ ಇರುವಂತಹ ಗಿಮಿಕ್ಕ ಎನ್ನುವಂತಹ ಪ್ರಶ್ನೆಗಳು ಕೂಡ ಇಡೀ ಸಾಮಾಜಿಕ ವಲಯದಲ್ಲಿ ಉದ್ಭವ ಆಗಿರುವಂಥದ್ದು. ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದರೆ ಇಸ್ರೇಲ್, ಇರಾನ್ ಮತ್ತು ಅಮೆರಿಕ ಈ ಒಂದು ಸಂಘರ್ಷದ ನಡುವೆ
ರಷ್ಯಾ ಅಥವಾ ಉತ್ತರ ಕೊರಿಯಾ ಡೈರೆಕ್ಟಾಗಿ ಎಂಟ್ರಿ ಆದರೆ ಅಥವಾ ಈ ಭಾಗದಿಂದ ಚೀನಾ ಏನಾದರೂ ಬೆಂಬಲಕ್ಕೆ ನಿಂತುಕೊಂಡ್ರೆ ಪರಿಸ್ಥಿತಿ ಯಾವ ರೀತಿ ಆಗಲಿಕ್ಕಿದೆ ನೋಡಿ. ಒಂದು ಊಹೆಗೂ ನಿಲುಕದಂತಹ ಒಂದು ವಿಚಾರ. ಇಲ್ಲಿ ಉತ್ತರ ಕೊರಿಯಾ ಬಂದುಬಿಟ್ಟು ಅಂದರೆ ಖಂಡಿತವಾಗಿಯೂ ಅವರನ್ನು ಅಮೇರಿಕಕ್ಕೆ ಹಿಡಿದಿಡೋಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಯಾವನು ಕೇಳಿದರೂ ಸ್ವಲ್ಪನೂ ತಲೆಗೆ ಹಚ್ಚಿಕೊಳ್ಳದಂತಹ ಓರ್ವ ವ್ಯಕ್ತಿ ಅಂತ ಹೇಳಿದರೆ ಅದು ಉತ್ತರ ಕೊರಿಯಾದ ಸರ್ವಾಧಿಕಾರಿ. ಸೊ ಅದಕ್ಕಾಗಿಯೇ ನೋಡಿ, ದಕ್ಷಿಣ ಕೊರಿಯಾದ ಮೇಲೆ ಏನೇ ಆಕ್ರಮಣ ಮಾಡ್ತಾ ಇದ್ರು ಕೂಡ ಉತ್ತರ ಕೊರಿಯಾದ ತಂಟೆಗೆ ಬರದೇ ಇರೋದಕ್ಕೆ ಕಾರಣನೂ ಇದೆ. ಅಂದರೆ ಉತ್ತರ ಕೊರಿಯಾವನ್ನು ಮುಟ್ಟಿದರೆ ಸರ್ವನಾಶ ಆಗಿಬಿಡ್ತೀವಿ ಅನ್ನುವಂತಹ ಭಯ ಅಮೇರಿಕಾಕ್ಕೂ ಕೂಡ ಇದೆ. ಸೊ ಈ ಒಂದು ಕಾರಣಕ್ಕೆ ಈ ಒಂದು ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಈ ಒಂದು ಯುದ್ಧದಲ್ಲಿ ಭಾಗಿಯಾದರೆ ಈ ಒಂದು ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ನೋಡಿ. ಒಂದು ರೀತಿಯಲ್ಲಿ ಮೂರನೇ ಮಹಾಯುದ್ಧ ಏನಾದರೂ ನಡೆದುಬಿಡ್ತಾ ನೋಡಿ. ನಾವು ಅದಷ್ಟು ಈಸಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಮೂರನೇ ಮಹಾಯುದ್ಧ ಏನಾದರೂ ಈ ಒಂದು ಜಗತ್ತಿನಲ್ಲಿ ನಡೆದದ್ದೇ ಆಗಿದ್ದಲ್ಲಿ ನಾವು ಯಾರೂ ಬದುಕಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಜೀವಿ ಅನ್ನುವಂತಹ ಏನೂ ಕೂಡ ಈ ಒಂದು ಜಗತ್ತಿನಲ್ಲಿ ಬಾಕಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸರ್ವನಾಶ ಆಗಿಬಿಡುತ್ತೆ. ಅಂತಹ ಒಂದು ಬೆಳವಣಿಗೆಗಳು ಖಂಡಿತವಾಗಿಯೂ ಇದೆ. ಉತ್ತರ ಕೊರಿಯಾ ಏನಾದರೂ ಪರಮಾಣು ಉಪಯೋಗ ಮಾಡಿದ್ದು ಅಂದರೆ ಉಳಿದ ದೇಶಗಳು ಕೂಡ ಅದನ್ನು ಉಪಯೋಗ ಮಾಡುತ್ತೆ. ಇಲ್ಲಿ ಟೋಟಲಿ ನೋಡಿದರೆ ಈ ಒಂದು ಜಗತ್ತು ಸರ್ವನಾಶ ಆಗಿಬಿಡುತ್ತೆ. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋಗುವಾಗ ನಿಮಗೆ ಏನನಿಸ್ತಾ ಇದೆ? ಏನಾದರೂ ಮುಂದಿನ ದಿವಸಗಳಲ್ಲಿ ಇದೇ ಬೆಳವಣಿಗೆಗಳು ಮುಂದೆ ಸಾಗಿತು ಅಂದರೆ ಮೂರನೇ ಮಹಾಯುದ್ಧಕ್ಕೆ ಇದು ನಾಂದಿ ಹಾಡುತ್ತಾ? ಸೊ ಎಲ್ಲವನ್ನ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.